ರಾಯಚೂರಿನಲ್ಲಿ ಸೈಬರ್ ಕ್ರೈಮ್ ವಂಚಕರ ಹಾವಳಿ ಹೆಚ್ಚಾಗ್ತಾ ಇದೆ. ಸಾಲ ಕಟ್ಟುವಂತೆ ಪದೇ ಪದೇ ಕಾಲ್ ಮಾಡಿ ಟಾರ್ಚರ್ ಅನ್ನು ಕೊಡಲಾಗ್ತಾ ಇದೆ. ರಾಯಚೂರಿನಲ್ಲಿ ಸೈಬರ್ ಕ್ರೈಮ್ ವಂಚಕರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸಾಲ ಕಟ್ಟುವಂತೆ ಪದೇ ಪದೇ ಕಾಲ್ ಮಾಡಿ ಟಾರ್ಚರ್ ಅನ್ನು ಕೊಡಲಾಗ್ತಾ ಇದೆ ಎನ್ನಲಾಗ್ತಿದೆ. ಕ್ರೆಡಿಟ್ ಕಾರ್ಡ್ ಲೋನ್ ಪಾವತಿಯನ್ನ ಮಾಡುವಂತೆ ಕಿರುಕುಳವನ್ನ ನೀಡ್ತಾ ಇದ್ದಾರೆ. ಯಾವುದೇ ಸಾಲವನ್ನ ಪಡೆಯದ ವ್ಯಕ್ತಿಗೆ ಕಾಲ್ ಮಾಡ್ತಾ ಇದ್ದಾರೆ ವಂಚಕರು. ಸಂಗಣ್ಣ ಜಂಪ ಎನ್ನುವ ವ್ಯಕ್ತಿಗೆ ನಿರಂತರವಾಗಿ ಕರೆ ಮಾಡಲಾಗ್ತಾ ಇದೆ. ಲಿಂಗಸುಗೂರು ತಾಲೂಕಿನ ಯಲಬೆಟ್ಟದ ನಿವಾಸಿ ಸಂಗಣ್ಣ ಅವರಿಗೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ. ಕ್ರೆಡಿಟ್ ಕಾರ್ಡ್ ಸುಳ್ಳು ಸಂದೇಶವನ್ನ ಕಳಿಸಿ ವಂಚಿಸಲು ಯತ್ನವನ್ನ ಮಾಡಲಾಗ್ತಾ ಇದೆ. ಸೈಬರ್ ಕ್ರೈಮ್ ವಂಚಕರ ಕರೆಗೆ ಸಂಗಣ್ಣ ಜಂಪ ಇದೀಗ ಬೇಸತ್ತು ಹೋಗಿದ್ದಾರೆ. ಏನು ಮಾಡಬೇಕಪ್ಪ ಅಂತ ಗೊತ್ತಾಗ್ದಲೇ ಈಗಾಗಲೇ ಬೇಸತ್ತು ಹೋಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ವಂಚಕರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಂದ್ರೆ ಒಂದು ಮೊಬೈಲ್ ಅನ್ನ ಹ್ಯಾಕ್ ಮಾಡೋದು, ಅವರ ಅಕೌಂಟ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋದಿರಬಹುದು, ಇಲ್ಲ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇರಬಹುದು, ಇಲ್ಲ ಫೇಸ್ಬುಕ್ ಅಕೌಂಟ್ ಇರಬಹುದು. ಈ ತರ ಅಕೌಂಟ್ಗಳನ್ನ ಹ್ಯಾಕ್ ಮಾಡಿ ಬೇರೆಯವ್ರಿಗೆ ಟೆಕ್ಸ್ಟ್ ಮಾಡಿ ಅಮೌಂಟ್ ಕೊಡಿ ಅಂತ ಹೇಳೋದು. ನಾನು ನಿನ್ನ ಫ್ರೆಂಡು, ನಾನು ಸ್ವಲ್ಪ ಕಷ್ಟದಲ್ಲಿದ್ದೀನಿ, ನನಗೆ ಅಮೌಂಟ್ ಹಾಕಿ ಅಂತ ಹೇಳಿ ಈ ರೀತಿ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುತ್ತೆ. ಆದರೆ ಇವತ್ತು ನಡೆದಿರುವಂತಹ ಘಟನೆ ಏನು ಅಂತ ಅಂದ್ರೆ ಅದು ರಾಯಚೂರಿನಲ್ಲಿ ನಡೆದಿರೋದು. ಸಾಲ ಕಟ್ಟುವಂತೆ ಪದೇ ಪದೇ ಕಾಲ್ ಮಾಡಿ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಇದೀಗ ಬೇಸತ್ತಿದ್ದಾರೆ. ಸಂಗಣ್ಣ ಜಂಪ ಎನ್ನುವ ವ್ಯಕ್ತಿ ಬೇಸತ್ತಿದ್ದಾರೆ. ನಿಜವಾಗ್ಲೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ಯಾರು ಇವರಿದ್ದಾರೆ ಅಂದ್ರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಯಲಘಟ್ಟ ತಾಲೂಕು ಲಿಂಗಸೂರು ಜಿಲ್ಲಾ ರಾಯಚೂರು. ನಾನು ಅಕೌಂಟ್ ಇದೆ, ಕ್ರೆಡಿಟ್ ಕಾರ್ಡ್ ತೊಗೊಂಡಿವಿ ಅಂತ ಹೇಳಿ ಕೇಳಿ ಕ್ರೆಡಿಟ್ ಕಾರ್ಡ್ ತೊಗೊಂಡಿಲ್ಲ, ನಾವು ತೊಗೊಳ್ಳಾರದೆ ತೊಗೊಂಡಿವಿ ಅಂತೇಳಿ 1,45,000 ರೂಪಾಯಿ ಬಳಸಿದ್ವಿ ಅಂತೇಳಿ ನನಗೆ ಕಂಪ್ಲೇಂಟ್ ಮಾಡಿ ಧಮಕಿ ಹಾಕ್ಲತ್ತಿದ್ದಾರೆ. ಕೆಲವೊಂದು ಕರೆಗಳು ಬರ್ತಾ ಇದ್ದೇವೆ. ಒಂದು ತಿಂಗಳಿಂದ ಕಿರುಕುಳ ಕೊಡ್ಲತ್ತಿದ್ದಾರೆ. ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಯಾವುದೇ ಸಾಮಾಜಿಕ ಜಾಲತಾಣದಿಂದ ವಂಚಿತರಾಗಬೇಡ್ರಿ. ಈ ತರ ಆಗಿದೆ ನಮಗೂ. ಇದಕ್ಕೆ ಕಾರ್ಡ್ಲಿಂದ ಲೋನ್ ತಗೊಂಡಿಲ್ಲ, ಕ್ರೆಡಿಟ್ ಕಾರ್ಡ್ನ ತೆಗೆದುಕೊಂಡಿಲ್ಲ. ಈ ತರ ನಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಬೇಕೆಂದು ತಿಳಿಸಲಾಗಿದೆ. ಜಂಪ, ಊರು ಯಲಘಟ್ಟ, ತಾಲೂಕು ಲಿಂಗಸೂರು, ಜಿಲ್ಲಾ ರಾಯಚೂರು. ನಾನು ಅಕೌಂಟ್ ಇದೆ, ಕ್ರೆಡಿಟ್ ಕಾರ್ಡ್ ತೊಗೊಂಡಿವಿ ಅಂತ ಹೇಳಿ ಕೇಳಿ ಕ್ರೆಡಿಟ್ ಕಾರ್ಡ್ ತೊಗೊಂಡಿಲ್ಲ, ನಾವು ತೊಗೊಳ್ಳಾರದೆ ತೊಗೊಂಡಿವಿ ಅಂತೇಳಿ 1,45,000 ರೂಪಾಯಿ ಬಳಸಿದ್ವಿ ಅಂತೇಳಿ ನನಗೆ ಕಂಪ್ಲೇಂಟ್ ಮಾಡಿ ಧಮಕಿ ಹಾಕ್ಲತ್ತಿದ್ದಾರೆ. ಕೆಲವೊಂದು ಕರೆಗಳು ಬರ್ತಾ ಇದ್ದೇವೆ. ಒಂದು ತಿಂಗಳಿಂದ ಕಿರುಕುಳ ಕೊಡ್ಲತ್ತಿದ್ದಾರೆ. ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಯಾವುದೇ ಸಾಮಾಜಿಕ ಜಾಲತಾಣದಿಂದ ವಂಚಿತರಾಗಬೇಡ್ರಿ. ಈ ತರ ಆಗಿದೆ ನಮಗೂ. ಇದಕ್ಕೆ ಕಾರ್ಡ್ಲಿಂದ ಲೋನ್ ತಗೊಂಡಿಲ್ಲ, ಕ್ರೆಡಿಟ್ ಕಾರ್ಡ್ನ ತೆಗೆದುಕೊಂಡಿಲ್ಲ. ಈ ತರ ನಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಇದಿಷ್ಟು ಬೇಸತ್ತ ವ್ಯಕ್ತಿ ಏನಿದ್ದಾರೆ ಸಂಗಣ್ಣ ಜಂಪ ಅವರು ಹೇಳ್ತಾ ಇರುವಂತಹ ವಿಚಾರ ಆಗಿದೆ. ಅಂದ್ರೆ 1 ತಿಂಗಳಿಂದಲೂ ಕೂಡ ನನಗೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ. ಕ್ರೆಡಿಟ್ ಕಾರ್ಡ್ ಅಲ್ಲಿ ನೀವು ಸಾಲ ಮಾಡಿದ್ದೀರಾ, ಆದ್ರಿಂದ ಆದಷ್ಟು ಬೇಗ ಲೋನ್ ಕಟ್ಟಿ, 1,45,000 ರೂಪಾಯಿಯನ್ನ ಸಾಲ ಮಾಡಿದ್ದೀರಾ, ಹಾಗಾಗಿ ಲೋನ್ ಕಟ್ಟಿ ಅಂತ ಪದೇ ಪದೇ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಪದೇ ಪದೇ ಆಗ್ತಾ ಇರುತ್ತೆ. ನೀವು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಜನರಿಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನ ರವಾನೆಯನ್ನ ಮಾಡ್ತಿದ್ದಾರೆ. ಅದರಲ್ಲಿ ಹೆಣ್ಮಕ್ಳು ಕೂಡ ನನಗೆ ಕಾಲ್ ಮಾಡಿ ಪದೇ ಪದೇ ಹಣವನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಸೈಬರ್ ವಂಚಕರು ಸೈಬರ್ ಠಾಣೆ ಪೊಲೀಸರು ಏನಿದ್ದಾರೆ ಅವರು ಆದಷ್ಟು ಬೇಗ ಸೈಬರ್ ವಂಚಕರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ.